ಅಮ್ಮ ಮಾಡಿದ ತಪ್ಪಿಗೆ ನಾನ್ ನಿನ್ನ ಹತ್ರ ಅಪ್ಪ ಪ್ಲೀಸ್ ಮುಂದೇನು ಮಾತಾಡ್ಬೇಡ ದಯವಿಟ್ಟು ಪ್ಲೀಸ್. ಕೌಸಲ್ಯ, ನಾನ್ ನಿನಗೆ ಹೇಳದ್ನ ಲೀಲನ್ ಕರ್ಕೊಂಬ ಅಂತ. ಕರ್ಕೊಂಡ್ ಬಂದೇ ಬರ್ತೀನಿ ಅಂತ ನೀನ್ ಮಾತು ಕೊಟ್ಟಿದ್ಯಾ? ಹೇಳು, ಯಾರು ಹೇಳ್ಕೊಟ್ರು ನಿನಗೆ ಇದನ್ನೆಲ್ಲ? ಯಾರು ಹೇಳ್ಕೊಟ್ರು ಅಂದೆ? ಅದು ಆಂಟಿ, ನೀವು ಭಯ ಪಡಬೇಡಿ, ನೀವು ಹೇಳ್ತಿರೋದು ಸರಿಯಾಗಿದೆ. ಅಪ್ಪಾಜಿ, ನಾನೊಂದು ಹೆಣ್ಣಾಗಿ ಒಂದು ಮಾತು ಹೇಳ್ತೀನಿ. ಲೀಲಾ ವಿಷಯದಲ್ಲಿ ಈ ಹಿಂದೆ ಅವ್ರ ತಾಯಿ ಏನೇ ಮಾಡಿರ್ಬೋದು, ಆ ವಿಷಯನ ಇಟ್ಕೊಂಡು ನೀವು ಅವ್ರ ಬಗ್ಗೆ ಜಡ್ಜ್ ಮಾಡಕ್ ಹೋಗ್ಬೇಡಿ. ಮಗಳು ಮನೇಲಿಲ್ವಲ್ಲ, ಹೇಳ್ದೆ ಕೇಳ್ದೆ ಇಲ್ಲಿಗೆ ಬಂದ್ಬಿಟ್ಟಿದ್ದಾಳಲ್ಲ ಅಂತ ಪಾಪ ಆಗ್ಲಿಂದ ಅವ್ರು ಎಷ್ಟು ಗೋಳಾಡ್ತಿದಾರೆ ಗೊತ್ತಾ? ಅದಕ್ಕೋಸ್ಕರ ಅವರು ಅಟ್ಲೀಸ್ಟ್ ನಿಮ್ಮ ಹೆಸರು ಹೇಳಿದ್ರೆ ಅವ್ರ ಮನೆಗೆ ಬರ್ಬೋದು ಅನ್ನೋ ಒಂದು ಇಂಟೆನ್ಷನ್ ಇಂದ ಹೇಳಿದ್ದಾರೆ. ಹಾಗಂತ ಅವ್ರು ನಿಮಗೆ ಮೋಸ ಮಾಡಬೇಕು ಅಂತನೋ ಇಲ್ಲ ಲೀಲಾನ ಈ ಮನೆಯಿಂದ ದೂರ ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗಿಲ್ಲ. ಅಬ್ಬಬ್ಬಾ, ಎಂತ ಪಾಯಿಂಟ್ ಹಾಕ್ಬಿಟ್ಲು ಇವಳು. ಇವಳು ಸಾಮಾನ್ಯದೋಳೆ ಅಲ್ಲ. ಹೌದೌದು, ಇದೇ ಕಾರಣ, ಇದನ್ ಬಿಟ್ಟು ಬೇರೆ ಏನೂ ಇಲ್ಲ. ಹಬ್ಬಕ್ಕೆ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಮ್ಮ. ನೀನಿಲ್ದೆ ನನ್ ಕೈಕಾಲೇ ಆಡಲ್ಲ. ಲೀಲಾ, ಇವಾಗ ನೀನೇ ಹೇಳ್ಬೇಕು ನಿನ್ ಮನ್ಸಲ್ಲಿ ಏನಿದೆ ಅಂತ. ಹಬ್ಬಕ್ಕೆ ನೀನ್ ಇಲ್ಲಿರ್ತೀಯೋ ನೀನ್ ತವ್ರ ಮನೆಗೆ ಹೋಗ್ತೀಯೋ? ಅಮ್ಮ, ಈ ವಿಷಯವಾಗಿ ಲೀಲಾ ಏನೂ ಹೇಳಲ್ಲ. ಅವಳ ಪರವಾಗಿ ನಾನು ಹೇಳ್ತೀನಿ. ಇದಕ್ಕೆ ಮುಂಚೆನೇ ಎಲ್ರಿಗೂ ಹೇಳಿದ್ದೀನಿ, ಬಟ್ ಇನ್ನೂ ಒಂದ್ಸತಿ ಹೇಳ್ತೀನಿ. ಲೀಲಾ ಎಲ್ಲೂ ಹೋಗಲ್ಲ. ಆ್ಯಂಡ್ ದಿಸ್ ಇಸ್ ಫೈನಲ್. ಇದ್ರ ಬಗ್ಗೆ ಮತ್ತೆ ಚರ್ಚೆ ಬೇಡ, ನನಗಿಷ್ಟ ಆಗಲ್ಲ. ಕ್ಷಮಿಸ್ಬಿಡಿ. ಕೌಸಲ್ಯ, ನಡಿಯ ಮನೆಗೆ. ನಡಿ ಅಂದೆ, ನಡಿ. ಇವಾಗ ಟೈಮ್ ಎಷ್ಟು ಹೇಳು? ಅಕ್ಕ, ಆಗ್ಲೇ 6:45. ಅಯ್ಯೋ, ಇನ್ನೂ 6:45. ನಾನು ಇಷ್ಟು ಬೇಗ ಎದ್ದು ಏನು ಸುಪ್ರಭಾತ ಆಡ್ಬೇಕಲ್ಲಿಲ್ಲ. ಪ್ಲೀಸ್ ಹೋಗು, ನೀನು ಮಲ್ಕೋ ಹೋಗು, ನಾನು ಮಲ್ಕೊಳಕ್ ಬಿಡು. ಅಕ್ಕ, ಇವತ್ತು ಹಬ್ಬ ಇದ್ರೆ ನಾನು ಏನು ಮಾಡ್ಲಿಲ್ಲ. ಹಬ್ಬದಲ್ಲಿ ಮಲ್ಕೋಬಾರ್ದು ಅಂತ ಪುರಾಣದಲ್ಲಿ ಹೇಳಿದಾರಾ? ಹಾಗಲ್ಲ ಅಕ್ಕ, ನೀವ್ ಎದ್ಬಿಟ್ಟು ಸ್ನಾನ ಮಾಡಿ ರೆಡಿ ಆಗ್ಬೇಕು.
ರಾತ್ರಿನೇ ಗೀಸರ್ ಆನ್ ಮಾಡಿದ್ದೆಲ್ಲ, ನೀರು ಬಿಸಿಯಾಗಿರುತ್ತೆ. ನೀವ್ ಅನ್ಕೊಂಡಿರೋ ಹಾಗೆ ಅವಳು ಅಂತರಾತ್ರೆ ಅಲ್ಲ. ನನಗೆ ಅಂತ ನೋಡಿದ್ರೆ ಭಯನೇ ಆಗುತ್ತೆ. ಅವಳಂತೂ ಒಂದೊಂದ್ಸತಿ ಒಂದೊಂದ್ ತರ ವರ್ತಿಸ್ತಿರ್ತಾಳೆ. ಆಕ್ಚುಲಿ ನನಗೆ ನವಿಲ್ ಗರಿ ಕಂಡ್ರೇನೆ ಆಗಲ್ಲ. ಹಬ್ಬ ಅಂದ್ರೆ ಅವಳಿಗೆ ಒಂದು ವಾರದ ಸಂಭ್ರಮ. ಹಬ್ಬದ ದಿನ ಬೆಳಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಇಡೀ ಮನೆನ ಗಂಧದಿಂದ ಶುದ್ಧಿ ಮಾಡಿ ಒಂದು ತೊಟ್ಟು ನೀರು ಕುಡಿದ ನೈವೇದ್ಯ ರೆಡಿ ಮಾಡಿ. ಯಾಕೆ ಶುರೂಪ್, ನಿಮ್ ಲವ್ 2 ಆಗಿತ್ತಲ್ಲ, ಸೊ ವಾಟ್ಸ್ ರಾಂಗ್? ಲವ್ ಎಂತದೇ ಇರ್ಲಿ, 1 ವೇ ಇದ್ರೇನೆ ಚಂದ ಸರ್. ಅದೇ 2 ಆದ್ರೆ ಬರೀ ಪ್ರಾಬ್ಲಮ್. 1 ವೇ ಅಲ್ಲಿ ಹುಡುಗಿ ಬಂದ್ವಾ, ನೋಡಿದ್ವಾ, ಖುಷಿ ಪಟ್ವಾ, ಮುಗೀತು. ಅದೇ 2 ವೇ ಆದ್ರೆ ಗುಡ್ ಮಾರ್ನಿಂಗ್ ಯಾಕೆ ಮೆಸೇಜ್ ಮಾಡಿಲ್ಲ, ಕಾಲ್ ಯಾಕೆ ಮಾಡಿಲ್ಲ, ಎಲ್ಲಿಗೆ ಹೋಗಿದ್ದೆ, ಯಾರ ಜೊತೆ ಹೋಗಿದ್ದೆ, ಯಾವಾಗ ಬರ್ತೀಯ, ಬರೀ ಪ್ರಶ್ನೆಗಳೇ ಸರ್. ಬರೀ ಪ್ರಶ್ನೆ ಇದ್ರೆ ಪರವಾಗಿಲ್ಲ ಸರ್, ಆದ್ರೆ ಅನುಮಾನದ ಮೇಲೆ ಅನುಮಾನ ಪಡ್ತಾರೆ ಸರ್. ಯಾವ ಹುಡುಗಿ ಜೊತೆ ಚಕ್ಕೊಂದು ಆಡ್ತಿದ್ಯ ಅಂತ ಚುಚ್ಚಿ ಚುಚ್ಚಿ ಸಾಯಿಸ್ತಾಳೆ ಸರ್. 2 ವೇ ಆಗ್ಬಾರ್ದಿತ್ತು ಸರ್, 2 ವೇ ಆಗ್ಬಾರ್ದಿತ್ತು. ಅಲ್ಲ ಸರ್, ನಂಗೊಂದು ಡೌಟು, ನೀವು ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಗಳು, ಅದಕ್ಕೆ ಕೇಳ್ತಿದ್ದೀನಿ. ಅಲ್ಲ ಸರ್, ಯಾಕೆ ಸರ್ ಈ ಹುಡುಗಿರು ಈ ಲೆವೆಲ್ಗೆ ಹಾವಳಿ ಕೊಡ್ತಾರೆ ಹುಡುಗರಿಗೆ? ಅಯ್ಯೋ, ನಿಮ್ಗೆ ಹೇಳ್ಕೊಳಕ್ಕೆ ಸ್ವಾತಂತ್ರ್ಯ ಇದೆ, ಹೇಳ್ಕೊತಾ ಇದ್ದೀರಾ. ಆದ್ರೆ ಇನ್ ಕೆಲವರಿಗೆ ಸ್ವಾತಂತ್ರ್ಯನೇ ಇರಲ್ಲ. ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಮದುವೆ ಆಗಿರುತ್ತೆ, ಅದಕ್ಕೆ. ವಿಶ್ವರು, ಈ ಲವ್ 2 ವೇ ಆದ್ರೆ ಸ್ವಲ್ಪನಾದ್ರೂ ಉಸಿರಾಡ್ಬೋದು. ಮದ್ವೆ ಆಯ್ತು ಅಂತ ಇಟ್ಕೊಳ್ಳಿ, ಕತೆ ಕೊನೆನೆ, ದಿ ಎಂಡ್. ಮದ್ವೆ ಅಂದ್ರೆ ದಿ ಎಂಡಾ? ಮದ್ವೆ ಆದ್ರೆ ಸ್ವಾತಂತ್ರ್ಯ ಇರಲ್ವಾ? ನಾವ್ ಹಾಗಲ್ವಾ? ನಿಮಗ್ ಕೂಡ ಹಾಗೆ ಕೇಳಿಸ್ತಾ ವಿಶ್ವರೂಪ್? ಸಿಕ್ಕಾಕೊಂಡಿದ್ದೀರ, ತಪ್ಪೊಪ್ಕೊಳ್ಳಿ ಸರ್. ಏನ್ ವಿಶ್ವರೂಪ್, ನೀವು ಹೆಣ್ಮಕ್ಳ ಬಗ್ಗೆ ಅಷ್ಟು ಹೊಗಳ್ತಿದ್ರೆ ನೀವ್ ಏನೋ ಕೇಳ್ತೀರಾ, ಸುಮ್ಮನೆ ಕೂತಿದ್ದೀರಲ್ಲ. ಬೇಬಿ, ವಿಶ್ವರೂಪ್ ಅವರು ಹೆಣ್ಮಕ್ಳ ಬಗ್ಗೆ ಉಡಾಫೆನಲ್ಲಿ ಮಾತಾಡ್ತಾ ಇದ್ರು. ಅದಕ್ಕೆ ಹೆಣ್ಮಕ್ಳು ಅಂದ್ರೆ ಏನು, ಹೆಂಡತಿ ಅಂದ್ರೆ ಏನು, ಹೆಂಡತಿ ಮಹತ್ವ ಅಂದ್ರೆ ಏನು ಅಂತ ಹೇಳ್ತಿದ್ದೆ. ಮೈ ವೈಫ್ ಇಸ್ ಮೈ ಲೈಫ್ ಅಂತಿದೆ, ಗೊತ್ತಾ? ಓ ರಿಯಲಿ? ಯಾ, ಒಂದ್ಸಲ ಗಂಡ್ಮಕ್ಳು ಜೀವನ ಹೆಂಡತಿ ಕೈಲಿ ಕೊಟ್ರೆ ಮುಗೀತು, ದಿ ಎಂಡ್. ಯಾಕಂದ್ರೆ ನಮ್ ಕಷ್ಟ, ನಮ್ ಪ್ರಾಬ್ಲಮ್ಸು ಎಲ್ಲಾನು ದಿ ಎಂಡ್ ಮಾಡ್ಬಿಡ್ತಾರೆ ಅಂತ ಹೇಳ್ತಿದ್ವಿ. ಓ ಹಾಗಂದ್ರ ವೆರಿ ಗುಡ್, ವೆರಿ ಗುಡ್. ಆಮೇಲೆ ಬೇಬಿ, ಇನ್ನೂ ಹೊಗಳ್ತಾ ಇದ್ವಿ, ಎಲ್ಲಿ ದೃಷ್ಟಿ ಆಗುತ್ತೋ ಅಂತ ಇನ್ನೊಂದ್ಸಲಿ ಹೇಳ್ತಿಲ್ಲ ಅಷ್ಟೇ. ವರ್ಷ ಆದ್ಮೇಲೆ ಗಣೇಶ ಮನೆಗೆ ಬಂದಿದ್ದಾನೆ. ಇವನ್ಗೆ ಹಾಕಿದ ದೃಷ್ಟಿ ಎಲ್ಲ ಹೊಟ್ಟೋಗಿ. ಬೇಬಿ, ಹೇಗಿದೆ ನಮ್ಮ ಮನೆ ಗಣೇಶ? ಸೂಪರ್ ಆಗಿದ್ದಾನೆ. ಅಪ್ಪ ಸೆಲೆಕ್ಟ್ ಮಾಡ್ರ ಗಣೇಶ ಇದು, ಬಾಲ್ ಗಣೇಶನೂ ಅಷ್ಟೇ. ಯಾವ ಗಣೇಶ ನಮ್ಮ ಮನೆಗೆ ಬರಬೇಕು ಅಂತ ನಾವು ಡಿಸೈಡ್ ಮಾಡೋದಲ್ಲ. ಗಣೇಶ ಡಿಸೈಡ್ ಮಾಡಿರ್ತಾನೆ ನಾನು ಯಾವ ಮನೆಗೆ ಹೋಗ್ಬೇಕು ಅಂತ. ಹುಡುಕೊಂಡು ಹೋಗೋದೆಲ್ಲ ಒಂದು ನೆಪ ಅಷ್ಟೇನೆ. ನಿಜಾಪ, ನೀವ್ ಎಷ್ಟೇ ಗಣೇಶ ನೋಡಿದ್ರು ಸ್ಟಾರ್ಟಿಂಗ್ ಅಲ್ಲಿ ಯಾವ ಗಣೇಶ ನೋಡಿದ್ರೋ ಅದನ್ನೇ ತಗೊಂಡ್ರಿ. ಅದ್ ನಮ್ಗೆ ಇವಾಗ ಅರ್ಥ ಆಗ್ತಿದೆ. ಪ್ರೀತಿನೂ ಹಾಗೆ, ನಾವು ಯಾರನ್ನು ಪ್ರೀತಿ ಮಾಡ್ಬೇಕು ಅಂತ ಅನ್ಕೊಂಡು ಡಿಸೈಡ್ ಆಗಿರ್ತೀವಿ. ಆದ್ರೆ ವಿಧಿ ನಮ್ಮನ್ನ ಯಾರು ಪ್ರೀತಿ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಆಲ್ರೆಡಿ ಕಳಸಾಗಿರುತ್ತೆ. ಅದಕ್ಕೆ ಅನ್ನೋರು ಹಾಡಿದ್ದು, ವಿಧಿ ಬರಹ ಎಂತ ಘೋರ. ವಿಶ್ವರೂಪ್, ನೀನ್ ಹಾಡು ಮುಗ್ದಿದ್ರೆ ಒಳಗೆ ಹೋಗೋಣ. ಲಕ್ಷ್ಮಿ, ದೃಷ್ಟಿ ಹತ್ತಿ ತೆಗ್ದಾಯ್ತು, ನೀವು ಒಳಗಡೆ ಹೋಗಿ. ಅವಾಗ್ಲೇ ನಾನು ಅಲ್ಲಿದ್ದೆ ಅಂತ ಏನೂ ತಿಂದೆ ಇರೋ ಹಾಗೆ ನಾಟಕ ಮಾಡಿ
ಇವಾಗ ನಾನಿಲ್ಲ ಅಂದ ತಕ್ಷಣ ಬಾಳೆಹಣ್ಣು ತಿಂತಿದ್ಯಾ? ಅಂತರ ಕೆಲಸ ಎಲ್ಲ ಆಯ್ತಾ? ಅರೆ ನೈವೇದ್ಯ ರೆಡಿ ಆಗ್ಬಿಟ್ಟಿದೆ. ಅದು ಸೀರೆ ಏನೋ ಕೊಳೆ ಆಗಿತ್ತು ಅಂತ ಅನಿಸ್ತಿತ್ತು, ಅದನ್ನೇ ಸರಿ ಮಾಡ್ಕೋತಿದ್ದೆ. ಒಂಥರ ಬಾಯಿ ಹತ್ರ ಏನೋ ಇದೆ. ಬಾಯಿ ಹತ್ರನಾ? ಏನಿಲ್ವಲ್ಲ ಅಭಿ, ಬೆಳಗ್ಗೆಯಿಂದ ಒಂದ್ ತೊಟ್ಟು ನೀರು ಕುಡದೆ ನೈವೇದ್ಯ ಮಾಡ್ತಾ ಇದ್ದೀನಿ. ಮತ್ತದು ತುಟಿ ಹತ್ರ ಹೇಗೆ ಬಂತು? ಇದಾ ನೈವೇದ್ಯ ಮಾಡ್ಬೇಕಾದ್ರೆ ಕೈಗೆ ಅನ್ನ ಅಂಟ್ಕೊಂಡಿತ್ತು ಅನ್ಸುತ್ತೆ. ಅದು ಹಿಂಗ್ ಅನ್ಕೊಂಡಲ್ಲ, ಎಲ್ಲೋ ತಾಗಿರ್ಬೇಕು. ಓಕೆ, ಎಲ್ಲರೂ ಕಾಯ್ತಾ ಇದ್ದಾರೆ, ಅದಕ್ಕೆ ಕರೆಯೋಣ ಅಂತ ಬಂದೆ. ಯಾ ಶೋರ್, ನೈವೇದ್ಯ ರೆಡಿ ಇದೆ, ನಾವು ಹೋಗೋಣ. ಆಮೇಲೆ ನಾನು ತರ್ತೀನಿ ಅದನ್ನ. ಹಲೋ, ಪ್ರಾರ್ಥನಾನಾ? ಹಲೋ 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 ಹಲೋ, ಕೇಳಿಸ್ತಿದ್ಯಾ? ಅಕ್ಕ, ದೇವ್ರಿಗೆ ದೀಪ ಹಚ್ಚದ್ ಬಿಟ್ಟು ಇಲ್ಯಾಕ್ ಬಂದ್ರಿ? ಅದು ಅಲ್ಲಲಿಲ್ಲ, ಪೂಜೆ ನಡೀತಾ ಇದೆ ಮನೇಲಿ. ಯಾರು ಕಾಮನ್ ಸೆನ್ಸ್ ಇಲ್ದಿರೋ ನಾನ್ ಸೆನ್ಸ್ಗಳು ಕಾಲ್ ಮಾಡಿದ್ದಾರೆ. ಬುದ್ಧಿನೇ ಇಲ್ಲ ಅವ್ರಿಗೆ. ಪೂಜೆ ಗೊತ್ತಾಯ್ತು, ಬಾ ನೀನು ಬಾ, ಪೂಜೆಗೆ ಹೋಗೋಣ. ಅತ್ತೆ, ನಾನು ಹೆಲ್ಪ್ ಮಾಡ್ಲಾ? ಗಟ್ಟಿ ಕೀರಕ್ಕೂ ಹೆಲ್ಪ್ ಮಾಡ್ಬೇಕಾ ಸರು? ಫಸ್ಟು ಓವರ್ ಆಗೋದನ್ನ ನಿಲ್ಸು. ಪ್ರಾರ್ಥನಾ, ಏನೇ ಪ್ರಾರ್ಥನಾ, ಇಷ್ಟು ಲೇಟಾಗಿ ಬಂದಿದ್ಯಾ? ಬೇಗ ಬರೋದಲ್ವಾ? ಅಮ್ಮ, ಏನ್ ಮಾಡ್ಕೊಂಡೆ? ಅಯ್ಯೋ ಏನಿಲ್ಲ ಅಭಿ, ಸ್ವಲ್ಪ ಸುಡ್ತಷ್ಟೇ. ಸ್ವಲ್ಪನೋ ಜಾಸ್ತಿನೋ? ಬಾ, ಫಸ್ಟ್ ತಣ್ಣೀರಲ್ಲಿ ಕೈ ಇಡೋಣ, ಸ್ವಲ್ಪ ನೋವು ಕಮ್ಮಿ ಆಗುತ್ತೆ. ಬಾ ಬಾ ನೀನು ಬಾ. ಯಾಕೆ ಇಷ್ಟೊತ್ತಾಯ್ತು? ಅಪ್ಪ ಅಮ್ಮ ಇಲ್ದೇ ಇರೋರ್ಗೆ ಇಲ್ಲಿದ್ದಾರಲ್ಲ ದೇವ್ರು, ಅವರೇ ಅಪ್ಪ ಅಮ್ಮ. ನಿಜಾನಮ್ಮ, ದಿಕ್ಕಿಲ್ದೆ ನಿಂತಾಗ ದಿಕ್ ತೋರ್ಸೋ ಪ್ರತಿಯೊಬ್ಬನೂ ಹೆತ್ತೋರ್ ಸ್ಥಾನ ತುಂಬ್ತಾನಂತೆ. ಇಂಥ ಮಕ್ಕಳಿಗೆ ದಿಕ್ಕು ತೋರಿಸಿ ಅವ್ರ ಭವಿಷ್ಯದಲ್ಲಿ ಒಳ್ಳೇದಾಗ್ಲಿ ಅಂತ ನೋಡ್ಕೋತಿದಾನಲ್ಲ ನನ್ ಮಗ. ಇವ್ರ ಪಾಲ್ಗೆ ನನ್ ಮಗನೇ ಹೆತ್ತೋರ್ ಸ್ಥಾನ ತುಂಬಿದಾನೆ. ಹೌದು, ನಾನು ಅಭಿ ಮಕ್ಕಳಿಗೆ ಅಪ್ಪ ಅಮ್ಮ ಇದ್ದ ಹಾಗೆ ಅಲ್ವಾ? ಪ್ರಾರ್ಥನಾ,
ಪ್ರಾರ್ಥನಾ ನಾನು ಕರೆದ್ರೆ ನೀವೇ ಪದೇ ಪದೇ ತಿರುಗಿ ನೋಡ್ತಾ ಇದ್ದೀರಾ? ಪ್ರಾರ್ಥನಾ ನೀವಾ ಅವಳ? ಏನ್ ಪ್ರಾರ್ಥನಾ, ಬೋರ್ ಆಗ್ತಿದ್ಯಾ? ಸುಮ್ಮನೆ ಇದೆಯಲ್ಲ? ಇಲ್ಲ ಅಪ್ಪ, ಇದನ್ನೆಲ್ಲ ಹತ್ರದಿಂದ ನೋಡ್ತಾ ಇದ್ದೀನಿ. ಹಬ್ಬನ ನಾವು ನಮ್ಮವರು ಅಂತ ಅಷ್ಟೇ ಸೆಲೆಬ್ರೇಟ್ ಮಾಡೋ ಕಾಲದಲ್ಲಿ ಮಕ್ಕಳನ್ನೆಲ್ಲ ಕರೆಸಿ ಇಷ್ಟೊಂದು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀರಲ್ಲ ಸರ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ಮಂಗಳಾರತಿ ಟೈಮ್ ಆಯ್ತು, ಬೇಗ ಮಂಗಳಾರತಿ ಮುಗಿಸ್ಬಿಡೋಣ. ಮೊದಲು ಮಕ್ಕಳು ಮಾಡಬೇಕು, ನೀನೇ ಹೋಗ್ತಿದ್ಯಾ? ಅದು ಅದು ಅದೇ ಅಭಿ, ಮಕ್ಕಳಿಗೆ ಕರ್ಪೂರ ಅಂಟಿಸ್ಕೊಡೋಣ ಅಂತ. ಈಗ ನೀನೇ ನೋಡಿದ್ಯಲ್ಲ ನಾನು ಹೇಗೆ ಕೈ ಸುಟ್ಕೊಂಡೆ ಅಂತ, ಹಾಗಾಗಬಾರ್ದು ಅಂತ ನಾನೇ ಅವ್ರಿಗೆ ಕರ್ಪೂರ ಅಂಟಿಸ್ಕೊಡೋಣ ಅಂದ್ಕೊಂಡೆ. ಈಗ ನನ್ನ ಕೈ ಓಕೆ. ಅಯ್ಯೋ, ನೈವೇದ್ಯನೇ ತರದ್ ಮರ್ತೆ, ಒಂದು ನಿಮಿಷ. ತಗೊಳ್ಳಿ ಮಕ್ಕಳ, ಮಂಗಳಾರತಿ ಮಾಡಿ. ಗಜಾನನಂ ಭೂತಗಣಾಧಿಸೇವಿತಂ ಕವಿತ್ಥಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ. ಅಯ್ಯೋ, ಇಲ್ಲೂ ಅವಮಾನನಾ? ನನ್ನ ಪಕ್ಕದಲ್ಲಿರ್ಬೇಕಾದ್ರೆ ಅವರಿಬ್ರನ್ನ ಅಪ್ಪ ಅಮ್ಮ ಅಂತ ಆರತಿ ಕೊಡ್ತೀರಾ? ನೀವು ಮಕ್ಕಳೆಲ್ಲ ಕಂಡ್ರು ಕಳ್ಳನ ಮಕ್ಕಳು, ಹೊರಗೆ ಸಿಗಿ ನಿಮಗೆ ಮಾಡ್ತೀನಿ. ಅದು ಅಯ್ಯೋ ತಗೊಳಮ್ಮ, ಅವ್ರ ಮನ್ಸಿಗೆ ಯಾರೋ ಒಬ್ರು ಹಾಗೆ ಅಂತ ಅನ್ಸಿದ್ಯಲ್ಲ, ಅದನ್ನ ನೀನು ಬದಲಾಯಿಸಕ್ಕಾಗತ್ತಾ? ಇಲ್ಲ ತಾನೆ? ತಗೋ ರಾಮ್, ಮಂಗಳಾರತಿ ತಗೋಪ್ಪ. ಇಲ್ಲ ನೀನು ತಗೋ. ಗ್ಯಾರಂಟಿ ಮಕ್ಕಳನ್ನ ಲೀಲಾನೇ ಸೆಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾಳೆ ಅನ್ಸತ್ತೆ. ತಪ್ಪ ನನ್ನ ಮಕ್ಕಳು. ಛೇ, ಬಿಡ್ತು ತಪ್ಪಾಯ್ತು. ಮಕ್ಕಳು ದೇವ್ರ ಸಮಾನ, ಹಾಗೆಲ್ಲ ಅನ್ಬಾರ್ದು. ಪ್ಲೀಸ್ ಕಣೇಶ, ನಮ್ಮ ಏಜೆ ಅಂತರ ಅತ್ತೆನ ಒಂದ್ ಮಾಡಿಸು ಪ್ಲೀಸ್ ಪ್ಲೀಸ್. ಅಂತರ ರಾಮ್, ಬನ್ನಿ ಮಹಾಮಂಗಳಾರತಿ ಮಾಡ್ಬಿಡಿ. ನಂಬಿಕೆ ಬಂದಿದೆ. ಇನ್ ಸ್ವಲ್ಪ ದಿನ ಎಲ್ಲ ನಾವ್ ಅನ್ಕೊಂಡಾಗೆ ಆಗುತ್ತೆ. ಅದಕ್ಕೂ ಮೊದಲು ಲೀಲಾಗೆ
ಒಂದು ಗತಿ ಕಾಣಿಸ್ಬೇಕು. ಅವಳ ಮೇಲೆ ನನ್ನ ಕಣ್ಣು ಇರೋದು. ಅವಳು ಆಡೋ ಒಂದೊಂದು ಮಾತು ನನಗೆ ಹೇಳ್ತಿದ್ದಾಳೇನೋ ಅಂತ ಅನ್ನಿಸ್ತಿದೆ. ಆದರೆ ಓವರ್ ಥಿಂಕ್ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಹೇಗಿದ್ರೂ ನನ್ನ ನಂಬಿದಾಳೆ. ನಂಬಿಸಿ ಕುತ್ತಿಗೆ ಕೊಯ್ಯೋದು ತುಂಬ ಸುಲಭ. ಯು ಡೋಂಟ್ ವರಿ, ನಾನು ಮ್ಯಾನೇಜ್ ಮಾಡ್ತೀನಿ. ಇವಳು ಪ್ರಾರ್ಥನಾ ಅಂತ ನಂಗೆ ಗೊತ್ತಾಯ್ತು. ಆದ್ರೆ ನಿಜವಾದ ಅಂತರಾಕ ಎಲ್ಲಿದ್ದಾರೆ ಅಂತ ನಾನು ತಿಳ್ಕೋಬೇಕು. ಅಭಿ ಇವತ್ತು ನನ್ನ ಜೊತೆ ನಗ್ನಗ್ತಾ ಮಾತಾಡಿದಾನೆ. ಹಬ್ಬ ಬೇರೆ, ಮುತ್ತೈದೆಗೆ ಬಾಗಿಣ ಕೊಡದೆ ಇದ್ರೆ ಹೇಗೆ? ಈ ಮನೆ ಮೇಲೆ ಯುದ್ಧ ಸಾರೋಕ್ಕೂ ಮುಂಚೆ ಶಾಸ್ತ್ರೋಕ್ತವಾಗಿ ಮುತ್ತೈದೆಗೆ ಬಾಗಿಣ ಕೊಟ್ಟೇ ಯುದ್ಧ ಶುರು ಮಾಡ್ತೀನಿ. ದುರ್ಗಾ ಅಕ್ಕ ಕೆಲ್ಸದ ವಿಚಾರದಲ್ಲಿ ತುಂಬಾನೇ ಸ್ಟ್ರಿಕ್ಟು. ಈ ಹಬ್ಬ, ರಿಲೇಷನ್ಸು, ಎಂಜಾಯ್ಮೆಂಟ್ ಇದು ಯಾವ್ದವ್ರ ತಲೆಗೆ ಬರೋದೇ ಇಲ್ಲ. ಅದಕ್ಕೆ ಮೋಸ್ಟ್ಲಿ ನಮ್ಗೆ ಯಾರಿಗೂ ಸಿಕ್ತಿಲ್ಲ ಅನ್ಸುತ್ತೆ. ಅವ್ರು ಇತ್ತೀಚೆಗೆ ತುಂಬಾ ಸಾಫ್ಟ್ ಆಗ್ಬಿಟ್ಟಿದ್ದಾರೆ. ನಾನೇ ಅವ್ರ ಮೇಲೆ ಎಷ್ಟೊಂದ್ ಸತಿ ರೇಗಾಡಿದ್ದೀನಿ. ಅವ್ರು ಮೊದ್ಲೇನೂ ಆಗಿಲ್ಲ ಅಪ್ಪ. ಏನೋ ಎಲ್ಲ ಸರಿ ಹೋಗೋದಕ್ಕೂ ಒಂದು ಕಾಲ ಬರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಬಂದಿದೆ ಅನ್ಸುತ್ತೆ. ಸರಿ ಹೋಗ್ಬಿಟ್ರೆ ಸಾಕು, ಎಲ್ಲ ಸರಿ ಹೋಗುತ್ತೆ. ನಮ್ಗೆ ರೀಸೆಂಟ್ ಆಗಿ ಎಂತ ದೊಡ್ಡ ಪ್ರಾಬ್ಲಮ್ ಬಂದಿತ್ತು. ನಾನು ಪ್ರೇಮ್ ಕೆಟ್ಟ ನಿರ್ಧಾರ ತಗೊಂಡು ವಿಷಯ ಎಲ್ಲ ಕೊಡಕ್ಕೆ ಹೋಗ್ಬಿಟ್ಟಿದ್ವಿ. ಆದ್ರೆ ಈಗ ನೆಮ್ಮದಿಯಾಗಿದ್ದೀವಲ್ವಾ? ಎಲ್ಲಾನು ಹಾಗೇನೆ, ಟೈಮ್ ಬರಬೇಕು. ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ ಲೀಲಾ ಅತ್ತನೇ ಕಾರಣ. ನಾವ್ ಅದನ್ನ ಮರಿಬಾರ್ದು. ಅಕ್ಕ, ಎಲ್ಲದಕ್ಕೂ ಮಧ್ಯದಲ್ಲಿ ಆ ಲೀಲನ್ ತರಬೇಡಿ. ಅವ್ರು ಯಾರು ನಮ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ? ನಮ್ದೇ ಅವ್ರ ಹತ್ರ ಇತ್ತು, ಅದನ್ನ ವಾಪಸ್ ಕೊಟ್ರು ಅಷ್ಟೇ. ಅವತ್ ಆಕ್ಚುಯಲ್ ಆಗಿ ನಮಗ್ ಸಪೋರ್ಟ್ ಮಾಡಿದ್ದು ಅಂತರ ಆತೇನೆ ಅಲ್ವೇನ್ರಿ? ಹೌದು ಬೇಬಿ, ಪಾಪ ಅವರು ಅವತ್ತು ನಮ್ಗೆ ಅದೆಷ್ಟು ಚೆನ್ನಾಗಿ ಸಮಾಧಾನ ಮಾಡಿದ್ರು ಗೊತ್ತಾ? ಕರೆಕ್ಟು. ನನ್ನ ಹತ್ರ ಇಷ್ಟು ಅಮೌಂಟ್ ಇಲ್ಲ, ಬ್ಯಾಂಕಲ್ಲಿ ಸ್ವಲ್ಪ ಇದೆ, ಒಡವೆನೂ ಬೇಕಿದ್ರೆ ಬಿಚ್ಕೊಡ್ತೀನಿ ಅಂತ ಎಲ್ಲ ಹೇಳಿದ್ರು. ಯಾರಾದ್ರೂ ಆ ಥರ ಹೇಳ್ತಾರಾ? ಚಾನ್ಸೇ ಇಲ್ಲ ರೀ. ನೀವು ಸುಮ್ನೆ ಏನೇನೋ ಹೇಳ್ಬೇಡಿ. ತ್ಯಾಗ ಅಂತ ಬಂದ್ರೆ ಅದು ಲೀಲಾತೇನೆ. ನಾನು ಲೀಲಾತೇನೆ ಬಿಟ್ಕೊಡಲ್ಲ. ನಾವು ಅಷ್ಟೇ ಅಂತರಮ್ಮನ್ನ ಬಿಟ್ಕೊಡಲ್ಲ. ಅವ್ರು ನಮ್ ಜೊತೆ ನಡ್ಕೊಂಡಿದ್ದ ರೀತಿಗೆ ಅವ್ರು ಕೋಟಿ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನಿಜ ಬ್ರೋ, ಅವ್ರು ಬೇಕಿದ್ರೆ ನಮ್ ಜೀವ ಕೇಳಿ ಹಾಗೆ ಕೊಟ್ಬಿಡ್ತೀವಿ ಅಲ್ವಾ ಬ್ರೋ? ಹೌದು ಬ್ರೋ. ಯಾಕೋ ಇವ್ರ ಮಾತು ನನಗೆ ಸರಿ ಕಾಣಿಸ್ತಿಲ್ಲ. ಏನೋ ಬೇರೆ ತರನೇ ಚೇಂಜ್ ಆಗ್ತಿದೆ ಅನ್ಸುತ್ತೆ. ನಿನ್ನ ಹಣೆ ಬರಾನ ಅಳಿಸಿ, ನಿನ್ನನ್ನ ಮನೆಯಿಂದ ಹೊರಗೆ ಕಳಿಸಿ, ಕಣ್ಣೀರಲ್ಲೇ ಕೈ ತೊಳ್ಸಿ, ಈಗ ನಿನ್ ಜಾಗಕ್ಕೆ ನಾನ್ ಬಂದ್ ಕೂತಿದ್ದೀನಿ. ನಿನ್ ಜಾಗಕ್ಕೆ ಬರೋದಷ್ಟೇ ಅಲ್ಲ, ಮನೆಯವ್ರು ಎಲ್ರೂ ನನ್ನ ಕೈವಶ ಮಾಡ್ಕೊಂಡಿದ್ದೀನಿ. ಕೆಲವ್ರು ಬಂದಿದ್ದಾರೆ, ಇನ್ನು ನಿನ್ ಗಂಡ ಬರೋದಷ್ಟೇ ಬಾಕಿ. ಬರ್ತಾನೆ, ಅವನು ಬರ್ತಾನೆ. ನನ್ನ ಕೈ ಮುಷ್ಟಿನಲ್ಲಿ ವಿಲ 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 ಅಂತ ಒದ್ದಾಡ್ತಾನೆ. ಆಮೇಲೆ ಆ ಆಸ್ತಿ, ಹಣ, ಅಂತಸ್ತು ಎಲ್ಲ ಈ ಪ್ರಾರ್ಥನೆ. ಕಷ್ಟಪಟ್ರೆ ಯಾವತ್ತೂ ಉದ್ಧಾರ ಆಗಕ್ಕಾಗಲ್ಲ. ನಾನ್ ಮಾಡ್ತಿರೋ ಕೆಲ್ಸಕ್ಕೆ ಏಜೆ ಮನೆ ಗೇಟ್ನೂ ಕೊಂಡ್ಕೊಳಕ್ಕಾಗಲ್ಲ. ಅದಕ್ಕೆ ತಲೆನೇ ಹೊಡಿಬೇಕು. ಆಗ್ಲೇ ಅಂದ್ಕೊಂಡಿದ್ದೆಲ್ಲ ಅಂದ್ಕೊಳ್ಳೋಕ್ ಮುಂಚೆನೇ ಆಗ್ತಾ ಹೋಗುತ್ತೆ. ನಾನು ಇಷ್ಟು ಬೇಗ ಆ ಮನೆ ಯಜಮಾನಿ ಆಗ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅದಕ್ಕೆ ಮುಖ್ಯವಾದ ಕಾರಣನೇ ನೀನು. ಅದಕ್ಕೆ ದಡ ಸೇರಿಸಿರೋ ಅಂಬಿಗನ್ಗೆ ಒಂದು ಥ್ಯಾಂಕ್ಸ್ ಹೇಳೋದು ಬೇಡವಾ? ನಾನು ಆ ಮನೇಲಿ ಮೆರೆಯೋಕೆ ನೀನ್ ನನಗೆ ಹೆಲ್ಪ್ ಮಾಡಿರೋಂಥ ಗುರು ಅಂತ. ನೀನೊಂಥರ ಈ ಅನ್ಅಫಿಷಿಯಲ್ ದೇವರಿದ್ದ ಹಾಗೆ ನನಗೆ. ಅದಕ್ಕೋಸ್ಕರನೇ ಈ ಗೌರಿ ಗಣೇಶ ಹಬ್ಬಕ್ಕೆ ತವ್ರ ಮನೆಯಿಂದ ಅಲ್ಲದೆ ಹೋದ್ರು ಗಂಡನ ಮನೆಯಿಂದ ಅಂತ ನಿನಗೋಸ್ಕರ ಬಾಗಿಣ ತಂದಿದ್ದೀನಿ. ತಗೋ ಅಂತ್ರ ಬಾಗಿಣ. ತಗೋ ತಗೋ ತಗೋ.
ಹೇಗ್ ಬರ್ತ್ಯಾ? ಹೇಗೆ ಬರ್ತ್ಯಾ? ನಿನಗ್ ಬಾಗ್ನ ತಗೋಬೇಕು ಅನ್ನೋ ಆಸೆ ಇದ್ರೂ ಕೂಡ ನಿನಗ್ ತಗೊಳೋದಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದೇ ಜಾಗದಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ಯಾ. ನಿಮ್ ಜಾಗನ ನಾನ್ ತುಂಬ್ತೀನಿ. ನಾನ್ ಗೌರವ ಕೊಟ್ಟಿದ್ದು ನಿಮ್ ಹೆಸರಿಗೆ, ನಿಮ್ ವ್ಯಕ್ತಿತ್ವಕ್ಕೆ, ನಿಮ್ ರೂಪಕ್ಕೆ. ಅವಳು ಯಾರೋ ಬಂದು ನಮ್ಗೆಲ್ಲ ನಂಬಿಕೆ ದ್ರೋಹ ಮಾಡ್ತಾಳೆ ಅಂದ್ರೆ ನಾನ್ ಸುಮ್ನೆ ಬಿಟ್ಬಿಡ್ತೀನ? ಇಲ್ಲ ಅಕ್ಕ, ಯಾವತ್ತಿದ್ರು ನೀವೇ ನನಗಕ್ಕ. ನಿಮ್ಗೆ ನಾನೇ ನಿಮ್ ತಂಗಿ. ನಿಮ್ ಪ್ರೀತಿನ ಸಾಯಕ್ಕೆ ನಾನ್ ಬಿಡಲ್ಲ ಅಕ್ಕ, ಬಿಡಲ್ಲ. ಅರ್ಧಕ್ಕೆ ಬಿಟ್ಟೋಗಿರೋ ಈ ಪ್ರೀತಿನ ನಾನ್ ಮುಂದುವರಿಸ್ತೀನಿ ಅಕ್ಕ, ನಾನ್ ಮುಂದುವರಿಸ್ತೀನಿ. ಆ ಮನೆ ನಂದು, ಅವರು ನನ್ ಗಂಡ. ನಿಮ್ ಪ್ರೀತಿನ ನಾನ್ ಮುಂದುವರಿಸ್ತೀನಿ ಅಕ್ಕ, ಅದನ್ನ ನಾನು ಉಳಿಸ್ತೀನಿ. ಈ ಬಾಗಿಣನ ನಾನ್ ಮನೆಗ್ ತಗೊಂಡು ಹೋಗ್ತೀನಿ ಅಕ್ಕ. ಕನ್ಫ್ಯೂಷನ್ ಇರೋ ನನ್ ಗಂಡನ್ಗೆ ನಾನ್ ನಿಮ್ ಜಾಗಕ್ಕೆ ಬಂದಿದ್ದೀನಿ ಅನ್ನೋ ಕ್ಲಾರಿಟಿ ಕೊಡ್ತೀನಿ. ಅವರು ಹೊಸದಾಗಿ ಲೈಫ್ ಸ್ಟಾರ್ಟ್ ಮಾಡೋ ಹಾಗೆ ನಾನ್ ಮಾಡ್ತೀನಿ. ನಿಮ್ ಮೇಲೆ ಆಣೆ. ಹಲೋ ಲೀಲಾ, ಏನ್ ಯೋಚನೆ ಮಾಡ್ತಿದ್ಯಾ? ನನ್ ಮುಖ ಏನ್ ಹಾಗೆ ನೋಡ್ತಿದ್ಯಾ? ನಿಮ್ ರೂಪ ಎಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತಪ್ಪ. ನಿಮ್ ರೂಪನೇ ನಿಮಗ ಅಸ್ತ್ರ ಅಲ್ವಾ? ಅಂದ್ರೆ ಏನ್ ಹೇಳ್ತಿದ್ಯಾ ನೀನು? ಏನ್ ನಿನ್ ಮಾತಿನ ಅರ್ಥ? ರೂಪನೇ ನಿಮ್ ಅಸ್ತ್ರ ಅಲ್ವಾ ಅಂತ ಅಂದ್ರೆ? ಅಕ್ಕ ರಿಲ್ಯಾಕ್ಸ್ ಆಗಿ. ಅಸ್ತ್ರಗಳಲ್ಲಿ ಸುಮಾರು ವಿಧ ಇದೆ ಅಂತೆ. ಬಿಲ್ಲು, ಬಾಣ, ಈಟಿ, ಕತ್ತಿ ಇದೆಲ್ಲ ಅಸ್ತ್ರ ಅಂತಾರೆ. ಇನ್ ಕೆಲವರು ಬುದ್ಧಿನ, ಇನ್ ಕೆಲವರು ವಿದ್ಯೆನ, ಇನ್ ಕೆಲವರು ಕಲೆನ. ನಿಮ್ ರೂಪನೂ ಒಂದ್ ಅಸ್ತ್ರ ಅಂತ ಹೇಳಕ್ ಬಂದೆ. ನಿಮ್ ರೂಪ ನೋಡ್ತಿದ್ರೆ ಯಾರು ಎಲ್ ಬೇಕಾದ್ರೂ ಫ್ಲಾಟ್ ಆಗ್ಬಿಡ್ಬೋದು ಅಲ್ವಾ ಅಕ್ಕ? ಓ ಹಾಗೆ ಹೇಳ್ದ್ಯಾ ಲೀಲಾ, ನೀನ್ ನನ್ ತುಂಬಾ ಹೊಗಳುತ್ತಿದ್ಯಾ. ಆತರ ಏನೂ ಇಲ್ಲ ಅಕ್ಕ, ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಅದಕ್ಕೆ ನಿಮ್ ಜೊತೆ ಮಾತಾಡಿ ಹೋಗೋಣ ಅಂತ ಬಂದೆ. ಹಾಗೆ ಊಟಕ್ಕೆ ಕರೆಯೋಣ ಅಂತ ಬಂದೆ. ಅಜ್ಜಿ ಊಟಕ್ಕೆ ಕರೀತಾ ಇದಾರೆ, ಬನ್ನಿ. ನೀನ್ ಹೋಗಿರು, ನಾನು ಸ್ವಲ್ಪ ನೀರ್ ಕುಡಿದು ಬರ್ತೀನಿ. ನಾನೇ ಕುಡಿಸ್ತೀನಿ, ಬನ್ನಿ. ಏನಂದೆ? ನೀವ್ ನೀರ್ ಕುಡಿಬೇಕು ಅಂತ ಹೇಳಿದ್ರಲ್ಲ, ಬನ್ನಿ ನನ್ ಕೈಯಾರೆ ನೀರ್ ಕುಡಿಸ್ತೀನಿ ಅಂತ ಹೇಳ್ದೆ. ಹಾಗಾ? ಸರಿ, ಹೋಗಿರು, ಬಂದೆ. ಸರಿ.